ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಕಾರ್ನ್ಫ್ಲೇಕ್ಸಿಂದ ಪಾಯಸನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ತುಂಬಾ ರುಚಿಕರ ಜೊತೆಗೆ ಬೇಗ ಆಗುವಂತಹ ರೆಸಿಪಿ ಇದಾಗಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ. ಸೊ ಕಡಾಯಿಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ಳಿ. ತುಪ್ಪ ಇದು ಹಳ್ಳಿ ಸೈಡಲ್ಲಿ ಮನೆಯಲ್ಲೇ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದರೆ ನೀವು GRB ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ. ತುಪ್ಪ ಲೈಟಾಗಿ ಬಿಸಿ ಆದಮೇಲೆ ನೀವು 1/4 ಕಪ್ಪಷ್ಟು ಬಿಳಿ ರವೆ ಹಾಕ್ಕೊಳ್ಳಿ. ಅಂದರೆ ಸಣ್ಣ ರವೆ ಇದು. ಹೈ ಫ್ಲೇಮಲ್ಲಿ ಫ್ರೈ ಮಾಡಬಾರ್ದು, ಬೇಗನೆ ಸಿದೋಗ್ಬಿಡುತ್ತೆ. ಸೊ ನಾನು ಸಣ್ಣ ಉರಿಯಲ್ಲೇ ಮಾಡ್ಕೊತಾ ಇದ್ದೀನಿ. ಕೆಂಪುಗೆ ಫ್ರೈ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಯಾರಾದರೂ ಗೆಸ್ಟ್ ಬಂದರೆ ಮನೆಯಲ್ಲಿ ಬೇಗನೆ ಮಾಡುವಂತಹ ಸ್ವೀಟ್ ಇದಾಗಿದೆ. 4 ಗೋಡಂಬಿ ಹಾಕ್ಕೊತಾ ಇದ್ದೀನಿ. ರವೆ ಜೊತೆಗೆ ಹಾಗೆ ಫ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಸಪ್ರೇಟಾಗಿ ನೀವು ತುಪ್ಪದ ಒಗ್ಗರಣೆ ಕೊಡುವಂಥ ಅವಶ್ಯಕತೆ ಏನಿಲ್ಲ, ಇದು ಕೂಡ ರುಚಿಯಾಗಿ ಇರುತ್ತೆ. ಮತ್ತು ರವೆ ಬಣ್ಣ ಕೆಂಪು ಬರಬೇಕು. 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಸೊ ಇಷ್ಟಾದರೆ ಸಾಕು. ನೀವು ಹಾಲನ್ನು ಹಾಕಬೇಕು. ನೋಡಿ, 1/4 ಕಪ್ ರವೆಗೆ ನಾನು 1/4 ಲೀಟ್ರಷ್ಟು ಹಾಲನ್ನು ಹಾಕ್ಕೊತಾ ಇದ್ದೀನಿ. ಹಾಲು ಹಾಕ್ಬಿಟ್ಟು ಚೆನ್ನಾಗಿ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಏಲಕ್ಕಿನ ಪೌಡ್ರ್ ಮಾಡಿಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಏಲಕ್ಕಿ ಪೌಡ್ರ್ ಇದ್ದರೆ ನೀವು ಅದು ಹಾಕೋಬೋದು. ಮತ್ತೊಮ್ಮೆ ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಸಿಹಿ ಪದಾರ್ಥ ಮಾಡಿ ಸಕ್ಕರೆ ಬೇಗ ಹಾಕಬಾರ್ದು. ಇನ್ ಕೇಸ್ ನೀವು ಹಾಕಿಬಿಟ್ರೆ ಬೇಗ ಬೇಯೋದಿಲ್ಲ. ಸೊ ಬೇಯಿಸ್ಕೊಂಡೇ ನೀವು ಸಕ್ಕರೆ ಹಾಕೋಬೇಕು. ನೋಡಿ, ರುಚಿಗೆ ಅನುಗುಣವಾಗಿ ಸಕ್ಕರೆಯನ್ನು ಹಾಕ್ಕೊಳ್ಳಿ. ನಾನು 1/4 ಕಪ್ಪಷ್ಟು ರವೆಗೆ ನಾನು 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದು ಕರೆಕ್ಟಾದ ಮೆಜರ್ಮೆಂಟು. ಸೊ ನಿಮ್ಮ ರುಚಿಗೆ ನಾನು ಬಿಡ್ತಾ ಇದ್ದೀನಿ. ನೀವು ಎಷ್ಟು ಬೇಕಾದ್ರೂ ಹಾಕೋಬೋದು. ಬಟ್ ಬೆಲ್ಲ ಹಾಕೋಬಾರ್ದು. ಯಾಕಂತ ಹೇಳಿದರೆ ಹಾಲು ಹಾಕ್ಕೊಂಡಿರ್ತೀರ, ಬೆಲ್ಲ ಹಾಕ್ಕೊಂಡ್ರೆ ಒಡೆದೋಗ್ಬಿಡುತ್ತೆ. ಸೊ ನೀವು ಸಕ್ಕರೆ ಹಾಕೋಬೇಕು. ತುಂಬಾ ರುಚಿಯಾಗಿರುತ್ತೆ. ಸೊ ಸ್ವಲ್ಪ ಟೇಸ್ಟ್ ನೋಡ್ಬೋದು ನೀವು ಸ್ಪೂನಿಂದ. ಏನಾದರೂ ನಿಮಗೆ ಸ್ವೀಟ್ ಕಮ್ಮಿ ಆದರೆ ಮತ್ತೊಮ್ಮೆ ಸ್ವಲ್ಪ ಸಡನ್ಲಿ ಯಾರಾದರೂ ನಿಮ್ಮ ಮನೆಗೆ ಗೆಸ್ಟ್ಗಳು ಬಂದುಬಿಟ್ರೆ ನೀವು ಬೇಗನೆ ಮಾಡಬಹುದು. ಬೇಗನೆ ಆಗುವಂತಹ ಪಾಯಸ ಕೂಡ ಇದಾಗಿದೆ. ತುಂಬಾ ಟೇಸ್ಟ್ ಇರುತ್ತೆ. ಖಂಡಿತ ಒಂದ್ಸತಿ ಟ್ರೈ ಮಾಡಿ ನೋಡಿ. ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಮಾಡಿ. ನೋಡಿ, ಕಾರ್ನ್ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ ನಾನು. ಜಸ್ಟದು 10 ರೂಪೀಸ್ ಅಷ್ಟೇ. ಈ ಟೈಮಲ್ಲಿ ಹಾಲು ಕುದಿ ಬಂದಾಗ ನೀವು ಹಾಕೋಬೇಕು, ಬೇಗ ಹಾಕೋಬಾರ್ದು, ಬೇಗನೆ ಬೆಂದ್ಬಿಡುತ್ತೆ. ನೋಡಿ, ಕಾರ್ನ್ಫ್ಲೇಕ್ಸ್ ಈ ಥರ ಇರುತ್ತೆ. 10 ರೂಪೀಸ್ ಪ್ಯಾಕೆಟನ್ನು ನೀವು ಎಲ್ಲ ಹಾಕೋಬೇಕು. ಇದಕ್ಕೆ ಹಾಕಿಬಿಟ್ಟು ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತು ಬೇಯಿಸ್ಕೋಬಾರ್ದು. 1 ನಿಮಿಷಗಳ ಕಾಲ ನೀವು ಬೇಯಿಸ್ಕೊಂಡ್ರೆ ಸಾಕು, ಇದು ಬೆಂದ್ಬಿಡುತ್ತೆ. 1 ಮಿನಿಟ್ ಆದ ತಕ್ಷಣ ನೀವು ಸ್ಟವ್ನ ಆಫ್ ಮಾಡ್ಕೊಬಿಡಿ. ಪರ್ಫೆಕ್ಟಾಗಿ ಆಗಿರುತ್ತೆ ಇದು. ಲೆಮನ್ ಯೆಲ್ಲೋ ಫುಡ್ ಕಲರ್ನ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಜಸ್ಟ್ ಇದು ಕಲರ್ ಕಾಣುತ್ತೆ ಅಂತ ಅಷ್ಟೇ ಹಾಕ್ಕೊತಿರೋದು. ದಿಢೀರಾಗಿ ನೀವು ಮಾಡ್ಬೋದಂತಹ ರೆಸಿಪಿ ಕೂಡ ಇದಾಗಿದೆ. ಯಾವುದೇ ರವೆಯಿಂದ ಮಾಡಿದ ಸಿಹಿ ಪದಾರ್ಥ ಆಗಲಿ ನೀವು ಬೇಗನೆ ಸ್ಟವ್ ಆಫ್ ಮಾಡ್ಕೋಬೇಕು. ಕುದಿ ಬಂದು ಬೆಂದಾಗ ಜಾಸ್ತಿ ಹೊತ್ತು ನೀವು ಬೇಯಿಸ್ಕೊಂಡ್ರೆ ಏನಾಗ್ಬಿಡ್ತಾರೆ, ತುಂಬಾ ಗಟ್ಟಿ ಬಂದುಬಿಡುತ್ತೆ. ಸೊ ಅದಕ್ಕೆ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ವೀಕ್ಷಕರೇ, ಸವಿಯೋಣ. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು. ಶುಭವಾಗಲಿ.